ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮದುವೆ ಮನೇಲಿ ಮಾಡೋ ಥರ ಶಾವಿಗೆ ಉಪ್ಪಿಟ್ಟನ್ನು ಮನೇಲಿ ಮಾಡ್ತಾ ಇದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಶಾವಿಗೆ ಉಪ್ಪಿಟ್ಟು ಜೊತೆಗೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಒಗ್ಗರಣೆಗೆ ಒಂದು 4ರಿಂದ 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಅದನ್ನು ಹಚ್ಚಿಟ್ಕೊತಾ ಇದ್ದೀನಿ. ಮೀಡಿಯಮ್ ಖಾರ ಇರೋ ಥರದ್ದು ಒಂದು 4ರಿಂದ 5 ಮೆಣಸಿನ್ಕಾಯಿ ಸಾಕು. ಹಾಗೆ ಇಲ್ಲಿ ನಾನು ಒಂದು 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಉದ್ದ ಸ್ಲೈಸ್ ಥರನೂ ಹಚ್ಚಿಟ್ಕೋಬೋದು. ಹಾಗೆ ಇಲ್ಲಿ ನಾನು 1 ಕ್ಯಾರೆಟನ್ನು ತುರಿದಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಗ್ಗರಣೆ ಮಾಡೋದಕ್ಕೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಹಾಗೆ ಕಡಲೆಬೇಳೆ, ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಹಾಗೆ ಕರಿಬೇವನ್ನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಆವಾಗಲೇ ತೋರಿಸ್ದಂಗೆ 4ರಿಂದ 5 ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಜಡೆ ಶಾವಿಗೆ ಅಂತಾರೆ. ಸೊ ಈ ಥರ ಶಾವಿಗೆ ಆದರೂ ಬಳಸ್ಬೋದು, ಅಥವಾ ನೀವು ಬೇರೆ ಥರ ಶಾವಿಗೆನೂ ಬಳಸ್ಬೋದು. ಈ ಜಡೆ ಶಾವಿಗೆ ಆದರೆ ಶಾವಿಗೆ ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಾಗತ್ತೆ. ಸೊ ಇಲ್ಲಿ ನಾನು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೋಬೇಕು. ಇಲ್ಲಿ ಎಣ್ಣೆ ಏನಕ್ಕೆ ಹಾಕ್ಕೊತೀವಿ ಅಂದರೆ ಶಾವಿಗೆ ಬೇಯಬೇಕಾದ್ರೆ ಸೊ ಒಂದಕ್ಕೊಂದು ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಸೊ ಅವಾಗ ಒಂದಕ್ಕೊಂದು ಸ್ಟಿಕ್ಕಿಯಾಗಿ ಅಂಟ್ಕೊಳೋದಿಲ್ಲ. ಸೊ ಅದಕ್ಕೆ ಈಗ ನೀವು ನೋಡ್ತಾ ಇರ್ಬೋದು. ಸೊ ಈ ಜಡೆ ಶಾವಿಗೆನ ಹಂಗಂಗೆ ಹಾಕಬಾರ್ದು. ಸೊ ನೀವು ಮುರಿದ್ಬಿಟ್ಟು ಹಾಕಬೇಕಾಗತ್ತೆ. ಇಲ್ಲಿ ನಾನು ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಜಡೆ ಶಾವಿಗೆ ಆದರೆ ಜಾಸ್ತಿ ಬೇಯಿಸೋದು ಬೇಕಾಗಲ್ಲ. ಒಂದು ನೀರು ಕುದೀತಾ ಇರಬೇಕಾದ್ರೆ ಅಥವಾ ನೀರು ಚೆನ್ನಾಗಿ ಕಾದಿದೆ ಅನ್ಬೇಕಾದ್ರೆ ಹಾಕಿದ್ರೆ ಒಂದು 5ರಿಂದ 10 ನಿಮಿಷದೊಳಗೆ ಶಾವಿಗೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಈ ಥರ ನೀಟಾಗಿ ಮುರಿದ್ಬಿಟ್ಟು ಶಾವಿಗೆನ ಹಾಕಬೇಕು. ಈಗ ನೀವು ನೋಡ್ತಾ ಇರ್ಬೋದು. ಸೊ ಶಾವಿಗೆ ಎಲ್ಲ ಬೆಂದಿದೆ. ಈ ಥರ ಇದ್ದಾಗ ನೀವು ಏನು ಮಾಡಬೇಕು ಅಂದರೆ ತುಂಬ ಕಟ್ಟಾಗೋ ಥರ ಇರಬಾರ್ದು. ಒಂದು ಶಾವಿಗೆ ಮುಟ್ಟು ನೋಡಿದ್ರೆ ಸ್ವಲ್ಪ ಕಟ್ಟಾಗೋ ಥರ ಇದ್ರೂ ಸಾಕು. ಆವಾಗ ಮಾತ್ರ ಉದ್ರಾಗಿ ಬರುತ್ತೆ ಶಾವಿಗೆ. ಸೊ ಈಗ ನೀವು ಒಂದೊಂದೇ ಲೇಯರ್ ನೀವು ಶಾವಿಗೆ ಹಾಕಿಬಿಟ್ಟು ಸ್ವಲ್ಪ ತಣ್ಣೀರು ಹಾಕಬೇಕು. ತಣ್ಣೀರು ಇಮಿಡಿಯೇಟಾಗಿ ಹಾಕ್ತಾ ಬಂದರೆ ನಿಮಗೇನಾಗುತ್ತೆ, ಆ ಶಾವಿಗೆ ಎಲ್ಲ ಬಿಸಿ ಇದ್ದಾಗ ಅಂಟ್ಕೊಂಡಿರುತ್ತಲ್ವ, ಸೊ ಅದು ಬಿಡಿ ಬಿಡಿ ಆದಂಗೆ ಆಗುತ್ತೆ. ತಣ್ಣೀರು ಜಾಸ್ತಿ ಹಾಕಬೇಕು ನೀವು. ಈಗ ನೋಡ್ತಾ ಇರ್ಬೋದು. ಸೊ ನಾನು ಮತ್ತೆ ಇನ್ನೊಂದು ಸಲ ಹಾಕ್ಕೊಂಡು ಮತ್ತೆ ತಣ್ಣೀರು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಆರೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಇದು ಆರಬೇಕು. ಆರಿದ್ಮೇಲೆ ಮಾತ್ರ ಬಳಸಬೇಕಾಗತ್ತೆ. ನಿಮಗೆ ಶಾವಿಗೆ ಇನ್ನೂ ತುಂಬ ಬಿಸಿ ಇದೆ ಅನಿಸಿದ್ರೆ ಸೊ ಇನ್ನೂ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಳ್ಳಿ ಮೇಲೆ. ಶಾವಿಗೆ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಮಾಡಬೇಕು. ಸೊ ಇಲ್ಲಿ ನಾನು ಒಂದು ಬಾಣಲಿಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಹಾಗೆ ಕರಿಬೇವನ್ನೂ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗುನ ಹಾಕ್ಕೋಬೇಕಾಗತ್ತೆ. ಹಾಗೆ ಕರಿಬೇವು ಸ್ವಲ್ಪ ಕ್ರಿಸ್ಪಿಯಾಗಿ ಆಗಿದೆ ಅಂದಾಗ ಸೊ ನಿಮಗೆ 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಹಾಗೆ ನೀವು ಹಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿನೋ ಹಸಿಮೆಣಸಿನ್ಕಾಯಿನೋ ಹಾಕ್ಕೋಬೇಕು. ನೀವು ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸೊ ಒಣಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು, ಅಥವಾ ಎರಡೂ ಸಹ ನೀವು ಹಾಕ್ಕೋಬೋದು, ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿನೂ. ಸೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೇಯೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ ಬೆಂದಾದಮೇಲೆ ನಾವೇನು ಈರುಳ್ಳಿನ ಹಚ್ಚಿಟ್ಕೊಂಡಿರ್ತೀವಲ್ವ, ಸೊ ಆ ಈರುಳ್ಳಿನೂ ಹಾಕ್ಕೋಬೇಕಾಗತ್ತೆ. ಇದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಸೊ ಆ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಇಲ್ಲಿ ಮದುವೆ ಮನೆಯಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಉದ್ರಾಗಿ ಮಾಡ್ತಾರೆ. ಸೊ ಅದಕ್ಕೆ ಮೇಯ್ನಾಗಿ ಏನಂದರೆ ಶಾವಿಗೆ ಬೇಯ್ತಿದ್ದಂಗೆ ನಾವೊಂದು ಬೇರೆದ್ರಲ್ಲಿ ತೆಗೆದ್ಬಿಟ್ಟು ಬಸ್ದುಬಿಟ್ಟು ಇಮ್ಮಿಡಿಯೇಟಾಗಿ ತಣ್ಣೀರು ಹಾಕಬೇಕು. ಅಥವಾ ಆದಷ್ಟು ಕೋಲ್ಡ್ ವಾಟರ್ ಹಾಕಿದ್ರೂ ನಡೆಯುತ್ತೆ, ನಾರ್ಮಲ್ ವಾಟರ್ ಹಾಕಿದ್ರೂ ನಡೆಯುತ್ತೆ. ಇಮ್ಮಿಡಿಯೇಟಾಗಿ ಹಾಕಿದ್ರೆ ಅಂದರೆ ನೀವು ಶಾವಿಗೆ ಬೇಯ್ತಿದ್ದಂಗೆ ಸೊ ಬೇರೆದ್ರಲ್ಲಿ ಏನು ತೆಗ್ದಿರ್ತೀರಲ್ವ ಅವಾಗ ಇಮ್ಮಿಡಿಯೇಟಾಗಿ ತಣ್ಣೀರು ಹಾಕಿಬಿಟ್ರೆ ಅಷ್ಟೊಂದು ಅಂಟ್ಕೊಳೋದಿಲ್ಲ. ಅದಾದಷ್ಟು ತಣ್ಣಗಾಗೋವರೆಗೂ ನೀವು ತಣ್ಣೀರು ಹಾಕಬೇಕಾಗತ್ತೆ. ಸೊ ಆಮೇಲೆ ಅದನ್ನು ಕಂಪ್ಲೀಟಾಗಿ ನೀರೆಲ್ಲ ಬಸಿಯೋವರೆಗೂ ಬಿಟ್ಬಿಟ್ಟು ಆಮೇಲೆ ನೀವು ಒಗ್ಗರಣೆ ಮಾಡ್ಕೋಬೇಕು. ಸೊ ಈಗ ಒಗ್ಗರಣೆ ರೆಡಿ ಆಗ್ತಾ ಇದೆ ನೋಡಿ.
ಈ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಸೊ ಈಗ ನಾವು ಇದಕ್ಕೆ ಶಾವಿಗೆನ ಕಲಿಸ್ಬೇಕು. ಈಗ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಈ ಒಗ್ಗರಣೆ ಒಂದೇ ಅಲ್ಲ, ಸೊ ಇದಕ್ಕೆ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ದ್ರಾಕ್ಷಿಗೆ ಪೌಡರ್ ಹಾಕಿ ಅಂದರೆ ಕೆಮಿಕಲ್ ಹಾಕಿರ್ತಾರಲ್ವ, ಸೊ ಅದಕ್ಕೆ ನಾವು ದ್ರಾಕ್ಷಿನ ಆದಷ್ಟು ನೀರಲ್ಲಿ ನೆನೆಸಿ ತೊಳೆದ್ಬಿಟ್ಟು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಕಡಾಯಿಗೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು. ಶಾವಿಗೆ ಉಪ್ಪಿಟ್ಟಿಗೆ ನಿಮಗೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಷ್ಟು ತುಂಬಾ ಟೇಸ್ಟ್ ಬರುತ್ತೆ ನಿಮಗೆ. ಸೊ ಅದಕ್ಕೆ ನಾನು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಗೋಡಂಬಿನೂ ಸಹ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಸೊ ಕಡಲೆ ಬೀಜನ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ತುಪ್ಪದಲ್ಲಿ ಹುರ್ಕೋಬೋದು ಅಥವಾ ನೀವು ಎಣ್ಣೆಯಲ್ಲೂ ಸಹ ಹುರ್ಕೋಬೋದು. ಅಂದರೆ ಕಡಲೆ ಬೀಜನ ಕರಿಬೇಕಾಗತ್ತೆ. ಕಡಲೆ ಬೀಜ ಕರೆದಿದ್ದಾಗಿದೆ. ಸೊ ನಾನಿಲ್ಲಿ ಒಂದು ದೊಡ್ಡದು ಪಾತ್ರೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಆವಾಗಲೇ ಏನು ಶಾವಿಗೆ ಬೇಯಿಸಿದ್ದು ತೆಗೆದಿಟ್ಕೊಂಡಿರ್ತೀನಲ್ವ, ಸೊ ಅದನ್ನೆಲ್ಲದನ್ನು ಒಂದು ಪಾತ್ರೆಯಲ್ಲಿ ನೀಟಾಗಿ ಹರಡ್ಕೊತಾ ಇದ್ದೀನಿ. ಈ ಥರ ಹರಡ್ಕೊಳೋದ್ರಿಂದ ಏನಾಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡಿರೋದಿಲ್ಲ. ಅಂದರೆ ನೀವು ತಣ್ಣೀರು ಹಾಕಿರ್ತೀರಲ್ವ ಇಮಿಡಿಯೇಟಾಗಿ, ಅದೆಲ್ಲ ಸ್ಟಿಕ್-ಆನ್ ಆಗಿರಲ್ಲ, ಒಂದಕ್ಕೊಂದು ಉದುರುದ್ರಾಗ ಆಗಿರುತ್ತೆ. ಆದ್ರೂ ನೀವು ಯಾವುದಾದ್ರು ಒಂದು ದೊಡ್ಡ ಪಾತ್ರೆಯಲ್ಲಿ ಆ ಥರ ಬಿಡಿ ಬಿಡಿಯಾಗಿ ಹಾಕ್ಕೊಂಡ್ರೆ ಕಲಸೋದಕ್ಕೂ ತುಂಬಾ ಈಸಿಯಾಗಿ ಆಗುತ್ತೆ. ಈಗ ಇದಕ್ಕೆ ನಾನು ಒಗ್ಗರಣೆ ಏನು ಮಾಡಿಟ್ಕೊಂಡಿದ್ದೀನಲ್ವ, ಸೊ ಆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಈ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ನಾನು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಆವಾಗಲೇ ಒಗ್ಗರಣೆಗೆ ಉಪ್ಪು ಹಾಕೋದನ್ನು ಮರ್ತಿದ್ದೆ, ಸೊ ಅದಕ್ಕೆ ನಾನು ಇಲ್ಲಿ ಮೇಲೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟನ್ನು ಹಾಕ್ಕೊತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಕ್ಯಾರೆಟ್ ಬೇಡ ಅಂದರೆ, ಈ ಥರ ತುರಿದಿರೋದು ಬೇಡ ಅಂದರೆ, ಸೊ ನೀವು ಒಗ್ಗರಣೆಯಲ್ಲೇ ಸಣ್ಣದಾಗಿ ಹಚ್ಚಿಟ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ಈರುಳ್ಳಿ ಜೊತೆಗೆ ಕ್ಯಾರೆಟನ್ನು ಹಾಕ್ಕೋಬೋದು. ಅಥವಾ ಈ ಥರ ತುರಿದು ಹಾಕ್ಕೊಳೋದಾದರೆ ಈ ಥರ ಶಾವಿಗೆಗೆ ನೀವು ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ನಾನು ಕರೆದಿರೋ ದ್ರಾಕ್ಷಿ ಗೋಡಂಬಿ ಹಾಗೆ ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ತುಂಬಾ ಒತ್ತಿಯಾಗಿ ಮಿಕ್ಸ್ ಮಾಡಬಾರ್ದು, ಮೇಲ್ಮೇಲೆ ಮಿಕ್ಸ್ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ ನಾವು ಅನ್ನ ಕಲಿಸೋ ಥರ ಕಲಿಸ್ಬಿಟ್ರೆ ಏನಾಗುತ್ತೆ, ಪೂರ್ತಿ ಮೆತ್ತಗೆ ಆದಂಗೆ ಆಗಿಬಿಡುತ್ತೆ. ಶಾವಿಗೆ ಬೆಂದಿರುತ್ತಲ್ವ, ಆದಷ್ಟು ಹಗುರವಾಗಿ ಕಲಿಸ್ಬೇಕಾಗತ್ತೆ ಇದನ್ನು. ಮದುವೆ ಮನೇಲಿ ಮಾಡೋ ಥರ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ. ಸೊ ಇದಕ್ಕೆ ನಿಮಗೆ ಕಾಯಿ ಚಟ್ನಿ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಮಾಡಿರೋ ಈ ಶಾವಿಗೆ ಉಪ್ಪಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಮನೆಯಲ್ಲೂ ಈ ಶಾವಿಗೆ ಉಪ್ಪಿಟ್ಟನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ದ್ರಾಕ್ಷಿ ಗೋಡಂಬಿ ಜಾಸ್ತಿ ಇದ್ದಷ್ಟು ಇನ್ನೂ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು.